ಹಾಯ್ ಎವ್ರಿವಾನ್. ನಾವು ಇವತ್ತು ಸ್ವದೇಶಿ ಮೇಳಕ್ಕೆ ಬಂದಿದ್ದೀವಿ. ಇದು ಬೇರೆ ಎಲ್ಲೂ ಅಲ್ಲ, ದಾವಣಗೆರೆಯಲ್ಲಿ ಸ್ವದೇಶಿ ಮೇಳದ ಎಕ್ಸಿಬಿಷನನ್ನು ಮಾಡಲಾಯಿತು. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಯಿತು. ಹಾಗೆಯೇ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಎಕ್ಸಿಬಿಷನ್ ನೋಡ್ಲಿಕ್ಕೆ ಬಂದಿದ್ದರು. ಎಂಟ್ರೆನ್ಸಿಗೆ ಹಳ್ಳಿ ವಾತಾವರಣನ ನೋಡಿದ ಹಾಗಾಗುತ್ತೆ. ಸೇಮ್ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀವೇನೋ ಅನ್ನೋ ಫೀಲ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಇದನ್ನು ಆರ್ಗನೈಸ್ ಮಾಡಿದರು. ನೋಡಿ, ಆ ಕಡೆ ಈ ಕಡೆ ಹಸುಗಳಿರೋದು, ಮತ್ತು ಹಳ್ಳಿನಲ್ಲಿ ಮುಂಚೆ ಇರ್ತಕ್ಕಂಥ ಮನೆಗಳು ಹೇಗಿದ್ವು, ಹಾಗೆ ಒಂದು ಹಳ್ಳಿಗೆ ಒಳಗಡೆ ಹೋಗಬೇಕಾದ್ರೆ ಯಾವ ಥರ ದ್ವಾರ ಬಾಗಿಲು ಇರುತ್ತೆ ಅನ್ನೋ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ನೋಡಿ ನಮಗೂ ತುಂಬಾ ಖುಷಿ ಅನ್ನಿಸ್ತು. ಹಾಗೆಯೇ ಒಳಗಡೆ ಏನೇನೆಲ್ಲ ಇದೆ ಅಂತೇಳಿ ನೋಡಲಿಕ್ಕೆ ಹೋದ್ವಿ. ಎಂಟ್ರೆನ್ಸಿಗೆ ಹಸುಗಳು, ಯಾವ್ಯಾವ ತಳಿ ಹಸುಗಳು ಅಂಥೇಳಿ ಎಲ್ಲ ಹಸುಗಳ ಎದುರುಗಡೆನೂ ಅವುಗಳನ್ನ ನೇಮ್ ಹಾಕಿದ್ರು. ನಮಗೂ ಕೂಡ ಈ ಥರ ತಳಿ ಹಸುಗಳು ಇದ್ದಾವೆ ಅಂತಲೇ ಗೊತ್ತಾಗಿತ್ತು ಈ ಬೋರ್ಡ್ಗಳನ್ನ ನೋಡಿ. ಹಾಗೆಯೇ ಮಕ್ಕಳಿಗಂತೂ ಹಸುಗಳು ಅಂದರೆ ಹೇಗಿರ್ತವೆ, ಅವುಗಳು ಯಾವ ಥರ ಫೀಲ್ ಮಾಡ್ಬೋದು ಅವನ್ನ ಮುಟ್ಟಿ ಅಂಥೇಳಿ ಗೊತ್ತಿರೋದೇ ಇಲ್ಲ. ನಾವು ತುಂಬ ಚಿಕ್ಕವರಾಗಿದ್ದಾಗ ನೋಡಿದ್ದು. ಅದೇ ಥರ ಮಕ್ಕಳನ್ನ ಈ ಎಕ್ಸಿಬಿಷನ್ಗೆ ಕರ್ಕೊಂಬರೋದ್ರಿಂದ ಅವರು ಕೂಡ ಇವುಗಳನ್ನು ನೋಡಿ ಅವುಗಳಿಗೆ ಹುಲ್ಲು ತಿನ್ನಿಸಿ ತುಂಬಾ ಖುಷಿ ಪಡ್ತಾಯಿದ್ರು. ಎಲ್ಲ ಮಕ್ಕಳು ಕೂಡ. ನಮಗೂ ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಆ ಆಕಳನ್ನು ಮುಟ್ಟೋದ್ರಿಂದನೇ ಒಂದು ಏನೇ ಬೇರೆ ಫೀಲೇ ನಮಗೆ ಸಿಗುತ್ತೆ. ಅದೇ ಥರ ಅವುಗಳನ್ನು ಸಾಕಿ ಅದರ ಹಾಲನ್ನು ಕುಡಿದು ಯಾವ ಥರ ಗಟ್ಟಿಮುಟ್ಟಾಗಿ ಆರೋಗ್ಯನ ಕಾಪಾಡ್ಕೋಬೇಕು ಅಂತಲೂ ಕೂಡ ತಿಳಿಸಲಾಯಿತು. ಇಲ್ಲಿ ನೋಡಿ, ಹಳ್ಳಿಗಳಲ್ಲಿ ಸುಗ್ಗಿಯಲ್ಲಿ ಯಾವ ಥರ ರಾಶಿ ಮಾಡ್ತಾರೆ ಅಂತಲೂ ಕೂಡ ನಮಗೆ ಎಕ್ಸಿಬಿಷನಲ್ಲಿ ತೋರಿಸಿದ್ರು. ಇದನ್ನು ಮಕ್ಕಳಿಗೆ ತೋರಿಸೋದ್ರಿಂದ ಈ ಥರ ಇತ್ತು ಅಂತ ಅವ್ರಿಗೂ ಕೂಡ ಒಂದು ಫೀಲ್ ಬರುತ್ತೆ. ಇದು ದೊಡ್ಡ ರಂಗೋಲಿ, ನೋಡೋದಕ್ಕೆ ಎಷ್ಟು ದೊಡ್ಡದಿದೆ ಅಂದರೆ ಇದನ್ನು ಯಾವ ಥರ ಬಿಡಿಸಿದ್ದಾರೆ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ಅಷ್ಟು ದೊಡ್ಡ ರಂಗೋಲಿನ ಬಿಡಿಸಿ ಕಲರ್ ಮಾಡಿ ಇಲ್ಲಿ ತೋರಿಸಲಾಗಿದೆ. ಹಾಗೆಯೇ ಈ ಎಕ್ಸಿಬಿಷನಲ್ಲಿ ಇನ್ನೊಂದು ಸ್ಪೆಷಲ್ ಏನಿದೆ ಅಂದರೆ, ಯಾವ್ಯಾವ ಹೆಣ್ಮಕ್ಳು ಸ್ಯಾರಿ ಉಟ್ಕೊಂಡು ಬಂದಿರ್ತಾರೋ ಅವ್ರ ಹತ್ರ ಎಲ್ಲ ಲಕ್ಕಿ ಡ್ರಾ ಕೂಪನ್ ಅಂತೇಳಿ ಹೆಸರು ಬರೆಸಿ ಹಾಕ್ತಾಯಿದ್ರು. ಪ್ರತಿದಿನ 3 ಜನಕ್ಕೆ ಲಕ್ಕಿ ಡ್ರಾ ಅಂತ ಎತ್ಬಿಟ್ಟು ಅವ್ರ ಹೆಸರಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ 3 ಸ್ಯಾರಿನ ಕೊಡ್ತಾಯಿದ್ರು. ಇದು ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರ ಹೆಣ್ಣು ಮಕ್ಕಳು ಕೂಡ ಸ್ಯಾರಿನ ಉಟ್ಕೊಂಬಂದ್ಬಿಟ್ಟು ಈ ಲಕ್ಕಿ ಡ್ರಾ ಕೂಪನ್ನಲ್ಲಿ ಭಾಗವಹಿಸ್ತಾ ಇದ್ರು. ಅದು ಹೆಣ್ಮಕ್ಳಿಗೆ ಏನೋ ಒಂಥರ ಸಡಗರ ಅಂತಲೇ ಹೇಳ್ಬೋದು. ಸ್ಯಾರಿ ಅಂದರೆ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ. ಎಷ್ಟೇ ಸ್ಯಾರಿ ಇದ್ದರೂ ಕೂಡ ಹೆಣ್ಮಕ್ಳಿಗೆ ಸ್ಯಾರಿ ಅಂದರೆ ತುಂಬಾ ಖುಷಿ. ಅದು ಈ ಥರ ಲಕ್ಕಿ ಡ್ರಾ ಕೂಪನ್ನಲ್ಲಿ ಸ್ಯಾರಿ ಬರುತ್ತೆ ಅಂದರೆ ಇನ್ನೂ ತುಂಬಾ ಚೆನ್ನಾಗೇ ಭಾಗವಹಿಸ್ತಾರೆ. ಅದೇ ಥರ ನೋಡಿ, ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ಹಳ್ಳಿ ವಾತಾವರಣದಲ್ಲಿ ಯಾವ ಥರ ತಯಾರು ಮಾಡ್ತಿದ್ರು ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ತೋರಿಸ್ಲಿಕ್ಕೂ ಮಕ್ಕಳಿಗೆ ನಮಗೆ ತುಂಬಾ ಖುಷಿ ಅನ್ನಿಸ್ತು. ನೋಡಿ, ಇವೆಲ್ಲವೂ ಕೂಡ ಹಳ್ಳಿಯಲ್ಲಿ ಮುಂಚೆ ನಾವು ಬಳಸ್ತಾ ಇದ್ದಿದ್ದು. ಈಗ ಮತ್ತೆ ಅದೇ ಟ್ರೆಂಡ್ ಬರ್ತಾ ಇದೆ ಅಂತ ಹೇಳ್ಬೋದು. ನಾನಾ ಬಗೆಯ ಆಹಾರ ಪದಾರ್ಥಗಳನ್ನು ಕೂಡ ಇಲ್ಲಿ ತಯಾರಿಸ್ಕೊಂಡು ತೊಗೊಂಬಂದಿದ್ರು. ಎಲ್ಲ ಆಹಾರ ಪದಾರ್ಥಗಳ ಸ್ಟಾಲ್ ಕೂಡ ಹಾಕಿದ್ರು. ಇವನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದಾರೆ. ನಾವು ಈ ಥರ ಬ್ರ್ಯಾಂಡ್ ಮಾಡಿದ್ದೀವಿ, ಇದನ್ನು ತಗೊಳ್ಳಿ, ಇದನ್ನು ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ತೊಗೊಂಬಂದು ಇಲ್ಲಿ ಸ್ಟಾಲ್ ಹಾಕಿಬಿಟ್ಟು ಕೊಡ್ತಾಯಿದ್ರು. ಹಾಗೆಯೇ ಇದು ನೋಡಿ, ತುಪ್ಪದ ಹೀರೆಕಾಯಿಯ ನಾರು, ಇದನ್ನು ಪಾತ್ರೆ ತೊಳಿಲಿಕ್ಕೆ ಬಳಸ್ತಾರೆ. ಇದರಿಂದ ಪಾತ್ರೆ ತೊಳೆಯೋದಕ್ಕೆ ತಯಾರು ಮಾಡ್ಬೋದು ಅಂತಲೇ ನಮಗೆ ಗೊತ್ತಾಗಿದ್ದು ಈ ಎಕ್ಸಿಬಿಷನಲ್ಲಿ. ನಾನು ಇದನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟೆ. ಅವ್ರನ್ನೂ ಕೂಡ ಕೇಳಿದೆ ಇದನ್ನು ಯಾವುದರಲ್ಲಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಆಗ ಅವರು ಹೇಳಿದರು, ಇದು ತುಪ್ಪದ ಹೀರೆಕಾಯಿ ಅಂತ ಬರುತ್ತಲ್ಲ ದೊಡ್ಡದು, ಅದರಲ್ಲಿ ಈ ನಾರನ್ನ ನಾವು ರೆಡಿ ಮಾಡಿದ್ದೀವಿ. ಇದು ಒಂದು ಪಾತ್ರೆ ತೊಳೆಯೋ ಬ್ರಷು 1 ವರ್ಷ ಬರುತ್ತೆ ಇದನ್ನು. ಹಾಗೆಯೇ ಇದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು, ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಅಂಥೇಳಿ ನಮಗೆ ತೋರಿಸ್ತಾ ಇದ್ರು. ನೋಡಿ, ತುಪ್ಪದ ಹೀರೆಕಾಯಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಹಾಕಿದ್ದಾರೆ. ಈ ನಾರಿನಿಂದ ನಮಗೆ ಇವುಗಳನ್ನು ತಯಾರು ಮಾಡಿ ಕೊಡ್ತಾರೆ. ಈ ಥರ ಎಕ್ಸಿಬಿಷನ್ಗೆ ಬರೋದ್ರಿಂದ ಏನು ಲಾಭ ಇದೆ ಅಂತೇಳಿ ನನಗೆ ಖಂಡಿತ ಗೊತ್ತಾಯಿತು. ಹಾಗೆಯೇ ಇದು ಹುರುಳಿಕಾಳಿಂದ ಮಾಡಿರುವಂತಹ ಚಕ್ಲಿ. ಹುರುಳಿಕಾಳಿಂದನೂ ಕೂಡ ಚಕ್ಲಿ ಮಾಡ್ಬೋದು ಅಂತ ನನಗೆ ಗೊತ್ತಾಗಿದೆ ಇವತ್ತು. ಅದಕ್ಕೋಸ್ಕರ ನಾನು ಅವ್ರ ಹತ್ರನೇ ಹೋಗಿ ಕೇಳ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡಿದ್ದಾರೆ ಅಂತ ಕೇಳೋಣ. ಹೆಂಗೆ ಮಾಡಿದ್ದೀರಿ ಸರ್ ಇದು? ಹುರುಳಿಕಾಳು ಮೊಳಕೆ ಕಟ್ಟಬೇಕು. ಹುರುಳಿಕಾಳು ಮೊಳಕೆ ಕಟ್ಟಿ ಪೌಡ್ರ್ ಆಗುತ್ತೆ. ಅದು ಮತ್ತೆ ಡಬಲ್ ಬೇಕ್ ಪೌಡ್ರ್ ಮಾಡ್ಕೊಂಡಾಗ ಅಕ್ಕಿ ಥರ ಹಿಟ್ಟು ಬರುತ್ತಲ್ಲ, ಅದಕ್ಕೆ ನಾವು ಮಾಮೂಲಿ ಹಿಟ್ಟು ಮಿಕ್ಸಿ ಹಾಕೊಂಡು ಮಾಡ್ಕೊಳ್ತೇವೆ. ಅದ್ರ ಜೊತೆ ಏನು ಮಿಕ್ಸ್ ಮಾಡಲ್ಲ, ಬರೀ ಹುರುಳಿಕಾಳು. ಹುರುಳಿಕಾಳು. ಅದಕ್ಕೆ ಉಪ್ಪು ಖಾರ ಎಲ್ಲ ಖಾರ ಚಿಲ್ಲಿ ಎಲ್ಲ ಹಾಕಬೇಕು. ಹೌದಾ?
ಮೊಳಕೆ ಕಟ್ಟಿ ಮೊಳಕೆ ಪೌಡರ್ ಕಟ್ಟಿ ಮಾಡಿ ಪೌಡರ್ ಮಾಡಬೇಕು, ಅವಾಗ ನಿಮಗೆ ನಯಸ್ ಬರುತ್ತೆ. ಇಲ್ಲಾಂದ್ರೆ ನಿಮಗೆ ಹುರುಳಿಕಾಳು ಡೈರೆಕ್ಟಾಗಿ ಹುರಿದುಬಿಟ್ಟು ಮಾಡಿದಾಗ ನಿಮಗೆ ಆ ಥರ ನಯಸ್ ಬರಲ್ಲ. ಹುರುಳಿಕಾಳು ಚಿಕ್ಲಿ ಆಗಲಿ ಹಪ್ಪಳ ಆಗಲಿ ಮಾಡೋಕ್ಕೆ ಬರಲ್ಲ. ಓಕೆ, ಮೊಳಕೆ ಕಟ್ಟಿ ಮೊಳಕೆ ಕಟ್ಟಿ ಒಣಗಿಸಿ ಮಾಡಬೇಕು. ಮೊಳಕೆ ಕಟ್ಟಿ ಮಾಡಿದ್ರೆ ಹೆಲ್ತಿ ಬೆನಿಫಿಟ್ ಜಾಸ್ತಿ ಇದೆ. ಹುರುಳಿಕಾಳು ಹೀಟ್ ಆಗುತ್ತೆ ನಿಮ್ಗೆ ಜಾಸ್ತಿ ಆಗುತ್ತೆ. ಹುರುಳಿಕಾಳು ಮೊಳಕೆ ಕಟ್ಟಿ ಹಸಿ ಕಾಳು ಕೂಡ ತಿನ್ನಲ್ವ, ಆ ಥರ ಮಾಡೋದು. ಹಾಗೆಯೇ ಇದು ಕಾಯಿನ ತುರಿಯೋದು. ಇದರಲ್ಲಿ ಏನಿದೆ ಸ್ಪೆಷಲ್ ಅಂತ ಕೇಳೋದಾದರೆ, ಇದನ್ನು ಗ್ಯಾಸ್ ಕಟ್ಟೆ ಮೇಲೇ ಇಟ್ಕೊಂಡು ನಿಂತ್ಕೊಂಡೇ ಕಾಯಿ ತುರಿಬೋದು. ಮುಂಚೆ ಎಲ್ಲ ನಿಂತ್ಕೊಂಡು ಕಾಯಿ ತುರಿಯೋದಕ್ಕೆ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಈ ಎಕ್ಸಿಬಿಷನಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು ಗ್ಯಾಸ್ ಕಟ್ಟೆ ಮೇಲೆ ಇಟ್ಕೊಂಡು ಕಾಯಿ ತುರಿಯೋದು ಕೂಡ ಸಿಗುತ್ತೆ ಅಂತೇಳಿ. ಹಾಗೆಯೇ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಇದ್ವು, ಅವೆಲ್ಲವೂ ಕೂಡ ಕೃಷಿಗೆ ಸಂಬಂಧಪಟ್ಟವು. ಕೃಷಿಯೇ ಮುಂದೆದಲ್ಲಿ ಕಾಫಿ ಮೇಡಮ್, ಮುಲ್ತಾನಿ ಮಿಟ್ಟಿ, ಹಾಂ ಇದು ಚಾರ್ಕೋಲ್, ಹಾಂ ಇದು ಕಡಲೆ ಹಿಟ್ಟಿಂದು, ಇದು ಲೆವೆಂಡರ್ ಫ್ಲವರ್ ಎಕ್ಸ್ಟ್ರಾಕ್ಟಿಂದ ಮಾಡಿರೋದು, ಇದು ಪ್ಯೂರ್ ಕೊಕೊನಟ್ ಆಯಿಲ್. ಏನೂ ಹಾಕಿಲ್ಲ, ಅದಕ್ಕೆ ಫ್ರೆಗ್ರೆನ್ಸು ಇಲ್ಲ. ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಯೂಸ್ ಮಾಡ್ತಾರೆ. ಕಾಫಿ ಫೇಶಿಯಲ್ಗಿಂತ ಜಾಸ್ತಿ ರಿಸಲ್ಟ್ ಇರುತ್ತೆ. ಇದನ್ನು ಯಾವ ಥರ ಮಾಡ್ತೀರಾ ಮೇಡಮ್ ನೀವು? ಮೇಡಮ್, ಪ್ಯೂರ್ ಕೊಕೊನಟ್ ಆಯಿಲಲ್ಲಿ ಮಾಡ್ತೀವಿ. ಯಾವುದು ಸೋಪ್ ಪೇಸ್ಟ್ ನಾವು ಹಾಕಲ್ಲ. ಮತ್ತು ಅದರಿಂದ ಅದು ಸಪೋನಿಫಿಕೇಶನ್ ಮಾಡಿದ ಮೇಲೆ ನಾವು 45 ಡೇಸ್ ಕ್ಯೂರ್ ಮಾಡ್ತೀವಿ ಸೋಪ್ನ. ಆದಮೇಲೆ ಎಲ್ಲ ಫ್ರೆಗ್ರೆನ್ಸ್ ಹಾಕೋಕ್ಕೂ ನಾವು ಎಲ್ಲ ನ್ಯಾಚುರಲ್ ಅರೋಮ್ಯಾಟಿಕ್ ಆಯಿಲ್ಸ್ ಯೂಸ್ ಮಾಡ್ತೀವಿ. ಸಿಂಥೆಟಿಕ್ ಫ್ರೆಗ್ರೆನ್ಸ್ ಯಾವುದೂ ಹಾಕಲ್ಲ. ಅದಕ್ಕೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ಕಿನ್ಗೆ. ಇದು ಕಾಫಿ ಅದೆಲ್ಲ ಅದಕ್ಕೆ ಆ್ಯಡ್ ಮಾಡ್ತೀರಾ? ಕಾಫಿ ಪೌಡರ್ ಆ್ಯಡ್ ಮಾಡ್ತೀವಿ ನಾವು. ಮತ್ತು ಕಾಫಿ ಸ್ಮೆಲ್ಗೆ ಕಾಫಿ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತೀವಿ. ಮತ್ತು ನಿಮಗೆ ಮತ್ತೆ ಬೇಕಾದ್ರೆ ಎಲ್ಲರಿಗೂ ಏನು ಸಮಸ್ಯೆ ಆಗುತ್ತೆ ಮತ್ತೆ ಸಿಗಲ್ಲ, ನಮ್ಮದು ಫೋನ್ ನಂಬರ್ ಈಚ್ ಬಾಕ್ಸ್ ಹಿಂದೆ ಇರುತ್ತೆ. ಅದೇ ನಮ್ಮದು ಶಿವಮೊಗ್ಗಲ್ಲೇ ಕಂಪನಿ ಇದೆ. ಯಾವಾಗ ಬೇಕಾದರೂ ನಾವು ಫ್ರೀ ಪಾರ್ಸಲ್ ಕೊಡ್ತೀವಿ. 5 ಪೀಸ್ಗಿಂತ ಜಾಸ್ತಿ ಆರ್ಡರ್ ಕೊಟ್ಟರೆ ಆಲ್ ಓವರ್ ಇಂಡಿಯಾ ಡೆಲಿವರಿ. ಓಕೆ, ಇಲ್ಲಿ ನೋಡಿ ಮಡಿಕೆನ ತಯಾರು ಮಾಡೋದು ಹೇಗೆ ಅಂತ ನಮಗೆ ತೋರಿಸ್ತಾ ಇದ್ದಾರೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಇದರ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ಯಾರಿಗೆ ಸ್ವಂತವಾಗಿ ಮಾಡಬೇಕು ಅನಿಸುತ್ತೋ ಅವರು ಕೂಡ ಇದನ್ನು ಮಾಡ್ಬೋದು. ಇಲ್ಲಿ ನೋಡಿ ಒಬ್ಬರು ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ಥರ ಮಾಡೋದು ಅಂತ ಅವರು ಡೈರೆಕ್ಷನ್ ಕೊಡ್ತಿದ್ದಾರೆ. ಹಾಗೆಯೇ ಇದನ್ನು ಮೋಸ್ಟ್ಲಿ ಎಲ್ಲೋ ನೋಡೋದಕ್ಕೂ ಸಿಗಲ್ಲ, ಅದರಲ್ಲೂ ಮಾಡೋದಕ್ಕಂತೂ ಸಿಗೋದೇ ಇಲ್ಲ. ಈ ಸ್ವದೇಶಿ ಮೇಳದಲ್ಲಿ ಅದಕ್ಕೆ ಚಾನ್ಸ್ ಸಿಕ್ತು. ಎಲ್ಲರೂ ಕೂಡ ಬಂದವರು ಪ್ರತಿಯೊಬ್ಬರು ಇದನ್ನು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು. ಅದೇ ಥರ ಇದರಿಂದ ಮಾಡಿರ್ತಕ್ಕಂಥ ಎಷ್ಟೊಂದು ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಮಾರೋದಕ್ಕೆ ಇಟ್ಕೊಂಡಿದ್ರು. ಇವನ್ನೆಲ್ಲ ಕೂಡ ನಾವು ಮಣ್ಣಿಂದನೇ ಮಾಡ್ಬೋದಾ ಅಂತ ನಮಗೇ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ವೆರೈಟಿ ಆಫ್ ಥಿಂಗ್ಸ್ ಕೂಡ ಇಲ್ಲಿ ಮಾರಲಿಕ್ಕೆ ಇಟ್ಕೊಂಡಿದ್ರು. ಅವನಿಗೆ ಇದನ್ನು ಮಾಡಿ ಈ ಥರ ಕೈಯಲ್ಲಿ ತೆಗೆದ ಮೇಲೆ ಎಷ್ಟು ಖುಷಿ ಆಯಿತು ಅಂದರೆ, ನಾನೇ ಸ್ವಂತವಾಗಿ ಇದನ್ನು ತಯಾರು ಮಾಡಿದೆ ಅನ್ನೋ ಒಂದು ಫೀಲಿಂಗ್ ಇತ್ತು. ಇದರಿಂದ ಮಕ್ಕಳಲ್ಲಿ ನಾವು ಸ್ವಂತಕ್ಕೆ ಏನಾದರೂ ಮಾಡ್ಬೋದಲ್ಲ ಅನ್ನೋ ಒಂದು ಭಾವನೆ ಬೆಳೆಯುತ್ತೆ. ಅದೇ ಥರ ನೋಡಿ ಇಲ್ಲಿ ಇದರಲ್ಲಿ ಮಾಡಿರ್ತಕ್ಕಂಥ ಎಷ್ಟೊಂದು ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಮಾರಲಿಕ್ಕೆ ಇಟ್ಕೊಂಡಿದ್ರು. ದೀಪಗಳು, ಎಷ್ಟು ವೆರೈಟಿ ಆಫ್ ದೀಪಗಳಿದ್ದಾವೆ. ಆದರೆ ಅದೇ ಥರ ಆಮೇಲೆ ಎಷ್ಟು ಬೆಳೆಗಳಿದ್ದಾವೆ ಅಂತ ಕೂಡ ನಮಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಷ್ಟು ವೆರೈಟಿ ಆಫ್ ಬೆಳೆಗಳನ್ನು ಮತ್ತು ಸಿರಿಧಾನ್ಯದ ಕಾಳುಗಳನ್ನು ಕೂಡ ಇಲ್ಲಿ ತೋರಿಸ್ಲಿಕ್ಕೆ ನಮಗೆ ಇಟ್ಟಿದ್ರು. ಪ್ರತಿಯೊಂದು ಸಸ್ಯ ಸಮೇತವಾಗಿ ನಮಗೆ ತೋರಿಸ್ಲಿಕ್ಕೆ ಇಟ್ಟಿದ್ರು ಅಂತಲೇ ಹೇಳ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಫಸ್ಟಿಂದ ಹಿಡಿದು ಕೊನೆವರೆಗೂ ಕೂಡ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಲಾಗಿದೆ. ಆಮೇಲೆ ನಾವು ಮನೆಯಲ್ಲೇ ಪಾಟಲ್ಲಿ ಯಾವ್ಯಾವ ಥರ ಸಸ್ಯಗಳನ್ನ ಬೆಳೆಸ್ಬೋದು ಅಂತ ಕೂಡ ಇಲ್ಲಿ ನಮಗೆ ತೋರಿಸಲಾಗಿದೆ. ಪ್ರತಿಯೊಂದು ಸಸ್ಯಗಳನ್ನು ಕೂಡ ನಾವು ಮನೆಯಲ್ಲೇ ಪಾಟಲ್ಲಿ ಬೆಳೆಸ್ಬೋದು ಅಂತ ಇಲ್ಲಿ ವಿತ್ ಪ್ರೂಫ್ ನಮಗೆ ತೋರಿಸಿದ್ದಾರೆ. ಅದನ್ನು ಕೂಡ ನಾವು ನೋಡಿ ಕಲ್ತ್ಕೊಳ್ಳೋದು ತುಂಬಾ ಇತ್ತು. ಅದೇ ಥರ ಮುಂದೆ ಬಂದು ಸಂಜೆ ಹೊತ್ತೆ ಅಪ್ಲೈ ಮಾಡಬೇಕು. 5 ಗಂಟೆ ಮೇಲೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಬಿಸಿನೀರಲ್ಲಿ ಕಲ್ಲಿಟ್ಕೊಂಡು ಕಿಚನ್ ಸ್ಲ್ಯಾಬು ಸ್ಟವಲ್ಲಿ ಬಳಸ್ಕೊಂಡು ಸಂಜೆ ಅಪ್ಲೈ ಮಾಡಿ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಕ್ಯಾಪ್ ಓಪನ್ ಮಾಡಿ ಒಳಗೆ ನಾಗಲಿದೆ, ನಾಗಲ್ ಮಧ್ಯೆ ಕಟ್ ಮಾಡಿ ಕೂದ ಮಾಡಿದ್ರೆ ಜಲ್ಲಿ ಈಸಿ ಬರಲ್ಲ. ಕಟ್ ಮಾಡಿ ಬೆರಳ ಮೇಲೆ ತಗೊಂಡು ಅಪ್ಲೈ ಮಾಡಬೇಕು. ಈ ತೊಗರಿ ಬೇಳೆ ಅಷ್ಟು ಗಾತ್ರಕ್ಕೆ ಒಂದೊಂದು ಡಾಟು 2 ಅಡಿ ಬಿಟ್ಟು ಇದ್ರ ಮೂಲೆ ಹಾಕೋತಾ ಬಂದರೆ ಎಲ್ಲ ಕಡೆ ಶೆಲ್ಫು, ಕಬೋರ್ಡು, ರ್ಯಾಕು, ಡ್ರಾಯರು, ವಾರ್ಡ್ರೋಬು, ಮಿಕ್ಸಿ, ಗ್ರೈಂಡರು, ವಾಷಿಂಗ್ ಮಿಷಿನ್ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಬಾಗಿಲು ಹಿಂದ್ಗಡೆ, ಕಿಟಕಿ ಹಿಂದ್ಗಡೆ, ಡೈಲಿ ಕ್ಲೀನ್ ಮಾಡುವಂಥ ಜಾಗ, ಕಿಚನ್ ಸ್ಲ್ಯಾಬು, ಡೈನಿಂಗ್ ಟೇಬಲ್, ಸ್ಟವ್ ಅಂತ ಕಡೆ ಕೆಳಗೆ ಅಪ್ಲೈ ಮಾಡಬೇಕು. ನೀರು ಎಲ್ಲೆಲ್ಲ ಹಾಕೋ ಜಾಗದಲ್ಲಿ ಅದು ಒಂದು ಡಾಟು
2ರಿಂದ 3 ದಿನದೊಳಗೆ ಸಣ್ಣ ಸಣ್ಣದೆಲ್ಲ ಮಾಯ ಆಗ್ತಾ ಆಗ್ತವೆ. ದೊಡ್ಡ ಜಿಲ್ಲೆಯಲ್ಲಿ ಸ್ವಲ್ಪ ಬಿದ್ದಿರ್ತವೆ. ಮತ್ತೆ ಬರಲ್ವಾ? ಆಮೇಲೆ ಕಳಿಸಿರ್ತಾರೆ. ಜೆಲ್ಲನ್ನು ಮಾತ್ರ ವರ್ಷಕ್ಕೆ ಹೋಗೋದು, ಅದಾಗಿಬಿಟ್ಟು ಅದೇ ಒಣಗೋಗ್ಬೋದು. ಮಿನಿಮಮ್ 1 ವರ್ಷ ಒಂದೇ ಒಂದು ಜೆಲ್ಲೇ ಕಾಣಲ್ಲ. ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಲ್ಲಿ 1 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ ಅದು ಜೆಲ್ಲು ಮಿಕ್ರಿ 65. ತುಂಬಾ ಬಟ್ಟೆ ಸ್ಟಾಲ್ಗಳನ್ನು ಕೂಡ ಹಾಕಿದ್ರು. ಅದು ಗದ್ವಾಲ್ ಸೀರೆ, ಕಾಟನ್ ಸೀರೆಗಳು, ಈ ಥರ ಕೈಯಲ್ಲೇ ನೇಯ್ದಿರ್ತಕ್ಕಂಥ ರೇಷ್ಮೆ ಸೀರೆಗಳು, ಇವುಗಳನ್ನೆಲ್ಲ ತುಂಬಾ ತೊಗೊಂಬಂದಿದ್ರು. ನೋಡಿ, ಈ ಥರದ ಸೀರೆಗಳು ಅಂಗಡಿನಲ್ಲಿ ಹೋದರೆ ನಮಗೆ ಸಿಗೋದೇ ಇಲ್ಲ. ಈ ಥರ ಎಕ್ಸಿಬಿಷನ್ನಲ್ಲಿ ನೋಡಿ ತೊಗೋಬೋದು. ಇವು ಪ್ಯೂರ್ ಕಾಟನ್ ಸ್ಯಾರಿಗಳು ಮತ್ತು ಪ್ಯೂರ್ ರೇಷ್ಮೆ ಸೀರೆಗಳು ಅಂತ ಹೇಳ್ತಾಯಿದ್ರು. ನನಗೂ ಕೂಡ ತುಂಬಾ ಇಷ್ಟ ಆದವು. ಹಾಗೆಯೇ ಇಲ್ಲಿ ಶುದ್ಧ ಗಾಣದಿಂದ ತಯಾರಿಸುವಂತಹ ಎಣ್ಣೆಗಳನ್ನು ಕೂಡ ಮಾರಾಟಕ್ಕೆ ಇಟ್ಟಿದ್ದರು. ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ. ಇವನ್ನ ಅಡುಗೆಗೂ ಕೂಡ ಬಳಸ್ಬೋದು. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರತಕ್ಕಂಥ ಕೆಮಿಕಲ್ ಫ್ರೀ ನ್ಯಾಚುರಲ್ ಆಯಿಲ್ ಅಂತಲೇ ಹೇಳ್ಬೋದು. ಇದನ್ನು ಉಪಯೋಗಿಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅಗ್ನಿಹೋತ್ರದ ಸೆಟ್. ಇದನ್ನು ಅಗ್ನಿಹೋತ್ರ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ಅದೇ ಥರ ಇವೆಲ್ಲ ಕೆಮಿಕಲ್ ಫ್ರೀ ಆಯಿಲ್ಗಳು. ಅಂದರೆ ಇದು ಶೀತ, ಕೆಮ್ಮು, ಕಫ, ಅಲರ್ಜಿ ಈ ಥರದಕ್ಕೆ ಎಲ್ಲ ಉಪಯೋಗ ಆಗುವಂತಹ ನೀಲಗಿರಿ ಎಣ್ಣೆಗಳನ್ನು ಈ ಥರ ಮಾರಾಟ ಮಾಡ್ತಿದ್ದಾರೆ. ಇದನ್ನು ಒಂದು ಡ್ರಾಪ್ ಬಿಸಿ ನೀರಲ್ಲಿ ಹಾಕಿ ಸ್ಟೀಮ್ನ ತಗೊಳ್ಳೋದ್ರಿಂದ ಎಷ್ಟೇ ಕಫ ಇದ್ದರೂ ಕೂಡ ಅದು ಹೊರಗಡೆ ಬರುತ್ತೆ ಅಂತ ಹೇಳ್ತಾ ಇದ್ರು. ನಮಗೂ ಕೂಡ ಇಷ್ಟ ಆಯಿತು ಇದು. ಹಾಗೆಯೇ ತುಂಬಾ ಆಟಿಕೆ ಸಾಮಾನುಗಳನ್ನು ಕೂಡ ಹಾಕಿದ್ರು ಮಕ್ಕಳಿಗೆ ಆಟ ಆಡಲಿಕ್ಕೆ. ನನ್ನ ಮಗಳು ವಾಟ್ರ್ ಬಾಟ್ಲ್ ಆಟ ಆಡ್ತೀನಮ್ಮ ಅಂತ ಹೇಳಿದ್ಲು. ಅವಳಿಗೂ ಕೂಡ ವಾಟ್ರ್ ಬಾಟ್ನ ಆಟ ಆಡಿಸ್ಕೊಂಡೆ. ಅವಳು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಏನೇನೆಲ್ಲ ಸುತ್ತಾಡಿದರೂ ಕೂಡ ಏನೂ ಆಗದೆ ಇರೋ ಥರ ತುಂಬಾ ಖುಷಿ ಆಯ್ತಮ್ಮ ನನಗೆ ಈ ಆಟ ಆಡಿ ಅಂತ ಹೇಳ್ತಾ ಇದ್ಲು. ಈ ಸ್ವದೇಶಿ ಮೇಳನೆಲ್ಲ ನೋಡಿಕೊಂಡು ಹೊರಗಡೆ ಬಂದರೆ ಇಲ್ಲಿ ಫಂಕ್ಷನ್ ಕೂಡ ಆರ್ಗನೈಸ್ ಮಾಡಲಾಗಿತ್ತು. ಇದು ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು. ಸೊ ನೋಡಿದ್ರೆಲ್ಲ ವೀಕ್ಷಕರೇ, ಈ ಸ್ವದೇಶಿ ಮೇಳ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.